ಗಿಲ್ಲಿ ನಟ ಅವ್ರ ಹತ್ರ ಒಂದ್ಸಲ ನೀವು ಹೇಳ್ತೀರಾ, ದಯವಿಟ್ಟು ನಾನು ಸುದ್ದಿಗೆ ಬರಬೇಡಿ, ನನ್ನ ಜೊತೆ ನೀವು ಕಾಮಿಡಿ ಮಾಡಬೇಡಿ, ನೀವು ಯಾರು ಬೇಕಾದರೂ ಮಾಡ್ಕೊಳ್ಳಿ, ನನ್ನ ಜೊತೆ ಮಾತ್ರ ಕಾಮಿಡಿ ಮಾತ್ರ ಮಾಡಬೇಡಿ ಅಂತೀರಿ. ಇನ್ನೊಮ್ಮೆ ಗಿಲ್ಲಿ ಅವ್ರು ಏನು ಆಟ ಆಡ್ತಾರೆ ಆಡಲಿ, ನಾನು ಫೈಟ್ ಮಾಡ್ತೀನಿ, ನಿಂತ್ಕೋತೀನಿ ಅಂತ ಹೇಳ್ತೀರಿ. ಆ ಮೂಮೆಂಟಲ್ಲಿ ನಿಜವಾಗ್ಲೂ ತಲೆಯಲ್ಲಿ ಏನು ಓಡ್ತಿರುತ್ತೆ ಆ್ಯಂಡ್ ಆ ಕಾಮಿಡಿನ ನಿಮಗೆ ಸ್ವೀಕರಿಸೋದು ಕಷ್ಟ ಆಗುತ್ತಾ ಆ ಮನೇಲಿ ಇದ್ದಾಗ ಆ ವಾತಾವರಣಕ್ಕೆ? ನಾನು ಅದನ್ನೇ ಹೇಳಿದ್ದು, ನಾನು ಶೋ ನೋಡ್ಕೊಂಡು ಬಂದವನಲ್ಲ, ಬಟ್ ಅವರು ತುಂಬ ಪ್ರಿಪೇರ್ ಆಗಿ ಬಂದಿದ್ರು. ಅದನ್ನ ಬಂದಿತ್ತು ಕೂಡ ಹನುಮಂತನ ಮತ್ತು ನಮ್ಮ ಪ್ರಥಮ್ ಅವ್ರನ್ನ ತುಂಬ ಕಾಪಿ ಮಾಡಿ. ಸೊ ಅವರು ಪ್ರಿಪೇರ್ ಆಗಿ ಬಂದಿದ್ರು, ಇದನ್ನು ನಾವು ಕೊಟ್ಟರೆ ಇದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅವರೊಂದು ಪ್ಯಾಟ್ರನ್ನ ಯೂಸ್ ಮಾಡಿದರು. ಅಂದರೆ ನಾನೊಬ್ಬ ಇನ್ನೋಸೆಂಟು ಮತ್ತು ಇದು ಈ ರೀತಿ ಕೊಟ್ಟಾಗ ಇದು ವರ್ಕ್ ಆಗುತ್ತೆ. ಅವ್ರಿಗೆ ಗೊತ್ತಿತ್ತು ಅವ್ರ ಗೇಮ್ ಪ್ಲ್ಯಾನ್, ನನಗೆ ಗೊತ್ತಿರಲಿಲ್ಲ. ನಮಗೆ ಯಾವಾಗ ನಮಗೆ ಈಗ ಯಾರಾದರೂ ಒಂದು ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ, ನಮ್ಮನ್ನು ನಾವು ಸ್ಟ್ರಾಂಗ್ ಇದ್ದೀವಿ ಅಂದ ತಕ್ಷಣ ಟಾರ್ಗೆಟ್ ಮಾಡಿ ಇನ್ಸಲ್ಟ್ ಮಾಡೋದು, ಕಾಲು ಎಳೆಯೋದು, ಕಂಡಮ್ ಮಾಡೋದು, ಇದೆಲ್ಲ ಬಂದಾಗ ಯಾರಿಗಾದ್ರೂ ರಿಯಾಕ್ಟ್ ಆಗ್ತಾಯಿತ್ತು. ನಂತರ ನನಗೆ ಗೊತ್ತಾಗ್ತಾ ಇತ್ತು ಇಟ್ ವಾಸ್ ಅ ಗೇಮ್ ಸ್ಟ್ರಾಟಜಿ ಅವ್ರು ಮಾಡ್ತಾ ಇದ್ದಿದ್ದು ಅಂತ. ಆಮೇಲೆ ನಾನು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಇದನ್ನು ಕಲ್ತ್ಕೊಂಡ್ವಿ. ಮುಂಚೆ ನನಗಲ್ಲ, ಆ ಮನೇಲಿರೋರ್ಗೆಲ್ರಿಗೂ ಅದೇ ಇಶ್ಯೂಸ್ ಇದ್ದಿದ್ದು. ಏನಕ್ಕೆ ಇವರು ಇಷ್ಟು ನಮ್ಮನ್ನು ಕೀಳಾಗಿ ಒಂದು ಕಂಡಮ್ ಮಾಡ್ಕೊಂಡು ಇದು ತಗೊಳ್ತಾರೆ ಅಂತ. ಹೊರಗಡೆ ಜನರಿಗೆ ನಾವು ಯಾರು, ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇತ್ತು. ನಮ್ಮ ಮನೆಯವ್ರಿಗೆ ಮಾತ್ರ ಬೇಜಾರಾಗುತ್ತೆ, ಹೊರಗಡೆ ಅವ್ರಿಗೆ ಯಾರು ನಾವು, ಮತ್ತು ಅದನ್ನು ಎಂಜಾಯ್ ಮಾಡ್ತಾಯಿದ್ರು ಎಂಟರ್ಟೈನ್ ಆಗಿ. ಹಾಗಾಗಿ ಅದು ಸ್ಕೋಪ್ ಆಯಿತು. ಸೊ ಈಗ ಅದೇ ಶೋ ಪಾಯಿಂಟಲ್ಲಿ ನೋಡಿದಾಗ ಅವರು ಅಷ್ಟೇ ವೈಯಕ್ತಿಕವಾಗಿ ಮಾಡಿಲ್ಲ, ಅದನ್ನು ಶೋಗೋಸ್ಕರ ಮಾಡಿದರು. ಅದು ನಮಗೆ ಲೇಟ್ರಾಗಿ ಗೊತ್ತಾಗಿದ್ದು. ಆಮೇಲೆ ದಟ್ ಈಸ್ ಆಲ್ ಓಕೆ. ಎಂಡ್ ಆಫ್ ದ ಡೇ ಏನು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಆ ಪ್ಯಾರಾಮೀಟರ್ಸ್ ಅಚೀವ್ ಆಗಿದೆಯಾ ಅಷ್ಟೇ. ಅದಕ್ಕೇನು ಅವ್ರು ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಅದಕ್ಕೇನು ಅವ್ರಿಗೆ ಸಿಕ್ಕಿದೆ, ಅದ್ರ ಬಗ್ಗೆ ಭಾಳ ಸಂತೋಷ.